ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಪ್ರತಿದಿನವೂ ಕೂಡ ದೇವರ ಪಾದ ಸನ್ನಿಧಿಯಲ್ಲಿ ಸೇರಿ ಪ್ರತಿದಿನವೂ ಕೂಡ ದೇವರ ವಾಗ್ದಾನವನ್ನು ಧ್ಯಾನಿಸುವುದರ ಮೂಲಕ ದೇವರ ಶಕ್ತಿಯನ್ನು ಹೊಂದಿಕೊಂಡು ಆತನ ಕೃಪೆಯಲ್ಲಿ ನಾವು ಬೆಳೆಯುತ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ಸಾಕ್ಷಿಯನ್ನು ಕೊಡುತ್ತಾ ಇದ್ದೀರಾ. ಈ ವಾಗ್ದಾನದ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೇವೆಂದು ನಾನು ಕೂಡ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆ ಪಡಿಸುತ್ತೇನೆ. ಪ್ರತಿದಿನವೂ ಕೂಡ ದೇವರ ವಾಕ್ಯವನ್ನು ನಿಮಗೆ ಹೇಳುವುದಕ್ಕೆ, ಕರ್ತನು ನನ್ನನ್ನು ಬಲಪಡಿಸುತ್ತಾ ಇರುವುದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ನಿಮಗೋಸ್ಕರ ಪ್ರತಿದಿನ ಕ್ರೈಸ್ಟ್ ರಿಷಿಪ್ ಸೆಂಟರ್ ಅಲ್ಲಿ ಬಲವಾದ ಪ್ರಾರ್ಥನೆ ನಡೆಯುತ್ತಾ ಇದೆ. ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್ ಕೂಡ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಆತ್ಮದಲ್ಲಿ ಬೆಳೆಯಬೇಕೆಂದು, ಬಲ ಹೊಂದಬೇಕೆಂದು, ದೇವರ ಚಿತ್ತವನ್ನು ಗ್ರಹಿಸಬೇಕೆಂಬುದಾಗಿ ನಿಮಗೋಸ್ಕರ ಪ್ರತಿದಿನ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಈ ದಿನದ ವಾಗ್ದಾನವನ್ನು ಓದೋಣವಾ? ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಬರೆದಂತ ರೋಮ ಪತ್ರಿಕೆಯಲ್ಲಿ 15ನೇ ಅಧ್ಯಾಯ 13ನೇ ವಾಕ್ಯವನ್ನು ಈ ದಿನದ ಧ್ಯಾನಕ್ಕಾಗಿ ನಾವು ಓದೋಣ. ರೋಮನ್ಸ್ ಚಾಪ್ಟರ್ 15 and verse 13. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಒಂದು ಪತ್ರಿಕೆಯನ್ನು ಬರೆಯುತ್ತಾರೆ. ನೀತಿವಂತನು ಹೇಗೆ ನಂಬಿಕೆಯಿಂದ ಜೀವಿಸಬೇಕೋ, ಜೀವಿಸುವುದರಿಂದ ಉಂಟಾಗುವಂತಹ ಪ್ರಯೋಜನಗಳೇನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲನು ರೋಮಾ ಸಭೆಗೆ ಬರೆಯುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನಿಸಿ ಅದರಲ್ಲಿರುವಂತಹ ಸತ್ಯವನ್ನು ತಿಳಿದುಕೊಂಡಂತಹ ಅನೇಕರು ದೇವರಿಂದ ಬಹಳ ಬಲವಾಗಿ ಉಪಯೋಗಿಸಲ್ಪಟ್ಟರು. ಫಾರ್ ಎಕ್ಸಾಂಪಲ್, ಮಾರ್ಟಿನ್ ಲೂಥರ್ ಅವರಾಗಿರಬಹುದು, ಜಾನ್ ವೆಸ್ಲಿ ಆಗಿರಬಹುದು, ಅಥವಾ ಅನೇಕ ದೇವದಾಸರುಗಳು ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಬಹಳ ಸ್ಪಷ್ಟವಾಗಿ ಧ್ಯಾನಿಸುವುದರಿಂದ ನಂಬಿಕೆಯಿಂದ ಬದುಕುವುದು ಅಂದರೆ ಏನೆಂಬುದಾಗಿ ಕಲಿತುಕೊಂಡರು. ಧರ್ಮಶಾಸ್ತ್ರ ಸಂಬಂಧವಾದ ಕ್ರಿಯೆಗಳಿಂದ ಯಾರೊಬ್ಬರು ಕೂಡ ರಕ್ಷಿಸಲ್ಪಡುವುದಿಲ್ಲ, ಆದರೆ ನಂಬಿಕೆಯ ಮೂಲಕವಾಗಿ ಮಾತ್ರವೇ ನೀತಿವಂತನು ಬದುಕುತ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಶ್ರೇಷ್ಠವಾದ ವಿಷಯವನ್ನು ನಾವು ಗ್ರಹಿಸಬೇಕು. ಭಕ್ತನಾದ ಪೌಲನು ಅನೇಕ ವಾಕ್ಯಗಳನ್ನು ಬರೆಯುತ್ತಾ ಈ 15ನೇ ಅಧ್ಯಾಯ 13ನೇ ವಾಕ್ಯಕ್ಕೆ ಬರುವಾಗ ಹೇಳುತ್ತಾರೆ, ನೀವು ಪವಿತ್ರಾತ್ಮನ ಬಲವನ್ನು ಹೊಂದಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಎನ್ನುವಂತಹ ಮಾತನ್ನು ಬರೆದಿದ್ದಾರೆ. ದೇವರ ಚಿತ್ತವೇನು? ದೇವರ ಉದ್ದೇಶವೇನು? ನಮ್ಮ ಜೀವಿತದಲ್ಲಿ ಆತನಿಗೆ ಇರುವಂತಹ ಪ್ರಣಾಳಿಕೆ ಏನೆಂದರೆ ನಾವೆಲ್ಲರೂ ನಿರೀಕ್ಷೆಯಿಂದ ತುಂಬಲ್ಪಡಬೇಕು. ಕ್ರೈಸ್ತ ಜೀವಿತದಲ್ಲಿ ನಿರೀಕ್ಷೆಗೆ ಇರುವಂತಹ ಪ್ರಾಮುಖ್ಯತೆ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ನಿರೀಕ್ಷೆ ಇಲ್ಲದೆ ಇರುವವನು, ಹೋಪ್ ಇಲ್ಲದೆ ಇರುವವನು ಕ್ರೈಸ್ತನಲ್ಲ. ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವನು. ಆತನು ಖಚಿತವಾಗಿ ಊಹೆಗೂ ಮಿಗಿಲಾದಂತಹ ಕಾರ್ಯವನ್ನು ಮಾಡುತ್ತಾರೆ. ಆದರೆ ದೇವರ ಮಕ್ಕಳಾಗಿರುವಂತಹ ನಮಗೆ ನಿರೀಕ್ಷೆ, ಯೇಸು ಕ್ರಿಸ್ತನಲ್ಲಿ ಯಾರು ನಿರೀಕ್ಷೆಯನ್ನು ಹೊಂದಿರುತ್ತಾರೋ ಅವರು ಯಾವತ್ತೂ ನಾಚಿಕೆ ಪಡುವುದಿಲ್ಲ, ಅವರು ಯಾವತ್ತೂ ಕೂಡ ಅಧೈರ್ಯ ಪಡುವುದಿಲ್ಲ. ವಾಕ್ಯ ಸ್ಪಷ್ಟೀಕರಿಸುತ್ತಿರುವಂತಹ ವಿಷಯ ಅದೇ. ಆದರೆ ನಾವೆಲ್ಲರೂ ಕೂಡ ನಿರೀಕ್ಷೆಯಿಂದ ಜೀವಿಸುವುದಕ್ಕೆ ದೇವರು ನಮ್ಮನ್ನು ತುಂಬಿಸಲ್ಪಡಬೇಕೆಂದು ಬಯಸುತ್ತಾ ಇದ್ದಾರೆ. ಯಾವುದರಿಂದ ಅಂದರೆ ಸಮಸ್ತ ಸಂತೋಷದಿಂದಲೂ ಸಮಾಧಾನದಿಂದ ದೇವರು ನಮ್ಮನ್ನು ತುಂಬಿಸುವ ಆತನು. ಸ್ತೋತ್ರ ಹೇಳಿ ಒಂದು ಸಾರಿ ಹಲ್ಲೆಲೂಯಾ. ದೇವರು ನಮ್ಮನ್ನು ತುಂಬಿಸುವ ಆತನೇ ಬಿಟ್ಟರೆ ಖಾಲಿ ಮಾಡುವ ಆತನಲ್ಲ. ಅನೇಕರು ಹೇಳುತ್ತಾರೆ, ದೇವರ ಬಳಿಗೆ ಬಂದರೆ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೆ ಖಾಲಿಯಾಗುತ್ತೇವೇನೋ ಎಂದು. ನೋ ಮೈ ಫ್ರೆಂಡ್, ಖಾಲಿಯಾದಂತಹ ನಿನ್ನನ್ನು ಆತನು ತನ್ನ ಶಕ್ತಿಯಿಂದ, ಪ್ರಭಾವದಿಂದ ತುಂಬಿಸುವಂತಹ ದೇವರೇ ಬಿಟ್ಟರೆ ನಿನ್ನನ್ನು ಖಾಲಿ ಮಾಡುವಂತಹ ದೇವರಲ್ಲ. ಕೀರ್ತನೆಗಳು 23ನೇ ಅಧ್ಯಾಯದಲ್ಲೂ ಕೂಡ ಇದನ್ನೇ ಓದುತ್ತೇವೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ತುಂಬಿ ಹೊರಸೂಸುವಂತ ಅನುಭವವನ್ನು ದೇವರು ಕೊಡುತ್ತಾರೆ. ಯಾವುದರಿಂದ ದೇವರು ನಮ್ಮನ್ನು ತುಂಬುತ್ತಾರಂತೆ? ಅನೇಕ ಸಾರಿ ನಾವು ಕೇಳುತ್ತಾ ಇರುತ್ತೇವೆ, ನಮ್ಮ ಮನೆಯನ್ನು ಅನೇಕ ವಸ್ತುಗಳಿಂದ ನಾವು ತುಂಬಿಸಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ನಮ್ಮ ಗೋಡೌನ್ಗಳೆಲ್ಲವೂ ಕೂಡ ಅನೇಕ ವಸ್ತುಗಳಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ ಕೆಲವರು ಹೇಳುತ್ತಾ ಇರುತ್ತಾರೆ. ಆದರೆ ದೇವರು ನಮ್ಮನ್ನು ಯಾವುದರಿಂದ ತುಂಬುತ್ತಾರೆ ಅಂದರೆ ಸಮಸ್ತ ಆನಂದದಿಂದಲೂ ಸಮಾಧಾನದಿಂದಲೂ ತುಂಬುವಂತಹ ದೇವರು ಆತನು. ಆತನ ಬಳಿಗೆ ಯಾರು ಬರುತ್ತಾರೋ, ನಂಬಿಕೆಯಿಂದ ಯಾರು ಆತನನ್ನು ದೃಷ್ಟಿಸುತ್ತಾರೋ ಅವರ ಜೀವಿತದಲ್ಲಿ ದೇವರು ಸಂತೋಷ, ಆನಂದವನ್ನು ಕೊಡುತ್ತಾರೆ. ಲೋಕದವರೆಲ್ಲ ಈ ವಿಷಯಕ್ಕೆ ತಾನೇ ಓಡುತ್ತಾ ಇದ್ದಾರೆ. ಎಲ್ಲಿ ಬೇಕಾದರೂ ನೋಡಿರಿ, ಜನರ ಹಾರಾಟ, ಓಡಾಟ ಯಾವುದಕ್ಕಾಗಿ ಅಂದರೆ ಸಂತೋಷ ಸಮಾಧಾನದಿಂದ ಇರಬೇಕೆಂದು. ಆದರೆ ಯಾರು ಆತನ ಸಮೀಪಕ್ಕೆ ಬರುತ್ತಾರೋ ಅವರೆಲ್ಲರ ಜೀವಿತದಲ್ಲಿ ದೇವರು ಆತನ ಸಮಾಧಾನವನ್ನು, ಸಂತೋಷವನ್ನು ಕೊಡಬೇಕೆಂದು ಕೋರುತ್ತಿದ್ದಾರೆ. ಒಂದು ಮಾತನ್ನು ನಾನು ಹೇಳುತ್ತೇನೆ, ಪ್ರಪಂಚದಲ್ಲಿ ಎಲ್ಲಾ ಸಂತೋಷಕ್ಕಿಂತಲೂ ಉತ್ತಮವಾದ ಆನಂದ, ಉತ್ತಮವಾದ ಸಂತೋಷ ದೇವರಿಂದ ಮಾತ್ರವೇ ಮನುಷ್ಯನಿಗೆ ಲಭಿಸುತ್ತದೆ. ಒಂದು ವೇಳೆ ಈ ದಿನ ನಿಮ್ಮ ಜೀವಿತದಲ್ಲಿ ವೇದನೆಯಿಂದ, ದುಃಖದಿಂದ, ಆತಂಕದಿಂದ, ಕಳವಳದಿಂದ
ಒಂದು ರೀತಿಯಾದ ಒಂಟಿತನದಿಂದ ಬಾಧೆ ಪಡುತ್ತಾ ನನ್ನ ಜೊತೆ ಯಾರು ಇಲ್ಲ ರೀ, ನನಗೆ ಸಂತೋಷ ಕೊಡುವವರು ಯಾರು ಇಲ್ಲ, ಆನಂದ ಕೊಡುವಂತವರು ಯಾರು ಇಲ್ಲ. ಬಹುಶಃ ನೀನು ಬಾಧೆ ಪಡುತ್ತಾ ಇದ್ದರೆ ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಆತನು ನಿನ್ನನ್ನು ತುಂಬಬೇಕೆಂದು ಕೋರುತ್ತಿದ್ದಾರೆ. ಆತನ ಸಮಾಧಾನವನ್ನು ನಿನ್ನ ಮೇಲೆ ಸುರಿಸುವಂತ ದೇವರು, ಯಾಕಂದ್ರೆ ಆತನು ಸಮಾಧಾನದ ಕರ್ತನು, ಆತನು ಶಾಂತಿದಾಯಕನು. ಯೆಶಾಯನು ಕೂಡ ಪ್ರವಾದನೆಯಾಗಿ ಹೇಳುತ್ತಾನೆ ಅಲ್ವಾ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಆತನು ಸಮಾಧಾನದ ಕರ್ತನಾಗಿ ಕರೆಯಲ್ಪಡುತ್ತಾನೆ ಎಂದು. ನಿನಗೂ ನನಗೂ ನಿಜವಾದ ಶಾಂತಿ ಸಮಾಧಾನ ಕೊಡುವಂತಹ ದೇವರು ಆತನು. ಅಷ್ಟು ಮಾತ್ರವಲ್ಲದೆ ಸಮಸ್ತ ಆನಂದದಿಂದ ದೇವರು ನಿಮ್ಮನ್ನು ತುಂಬಿಸುತ್ತಾರೆ. ರಕ್ಷಣೆ ಹೊಂದುವಾಗ ಬರುವಂತ ಆನಂದ, ದೇವರಾತ್ಮನ ಶಕ್ತಿಯ ಮೂಲಕ ನಡೆಸಲ್ಪಡುವಾಗ ಇರುವಂತಹ ಸಂತೋಷ, ಅದು ಸಾಧಾರಣವಾದ ಸಂತೋಷವಲ್ಲ. ಅದನ್ನು ಹೊಂದಿರುವವರಿಗೆ ಮಾತ್ರವೇ ಅರ್ಥವಾಗುವಂತ ಸಂತೋಷ. ಅಂತಹ ಸಂತೋಷವನ್ನು ನೀವೆಲ್ಲರೂ ಹೊಂದಬೇಕೆಂಬುದಾಗಿ ಕೋರುತ್ತೇನೆ. ದೇವರಾತ್ಮನು ತಾನೇ ನಮ್ಮಲ್ಲಿ ಇದ್ದು ಪೂರ್ಣವಾದ ಶಕ್ತಿಯಿಂದ ನಮ್ಮನ್ನು ತುಂಬಿಸುವಂತಹ ದೇವರು. ಈ ಶಕ್ತಿ ಯಾತಕ್ಕಾಗಿ ಅಂದರೆ ದುರಾತ್ಮ ಶಕ್ತಿಯನ್ನು ಜಯಿಸುವುದಕ್ಕಾಗಿ, ಲೋಕ ಸಂಬಂಧವಾದ ಆಶೆಯನ್ನು ಜಯಿಸುವುದಕ್ಕಾಗಿ, ಲೋಕ ಸಂಬಂಧವಾದ ಆಲೋಚನೆಯನ್ನು ಜಯಿಸುವುದಕ್ಕಾಗಿ, ಆ ಸೈತಾನನ ತಂತ್ರವನ್ನು ಜಯಿಸುವುದಕ್ಕಾಗಿ ದೇವರು ನಮ್ಮೆಲ್ಲರಿಗೂ ದೊಡ್ಡ ಶಕ್ತಿಯನ್ನು ಅನುಗ್ರಹಿಸುತ್ತಿದ್ದಾರೆ. ಪರಿಶುದ್ಧಾತ್ಮನನ್ನು ಹೊಂದಿರುವಂತಹ ಜೀವಿತವು ಶಕ್ತಿಯುಳ್ಳ ಜೀವಿತ. ಆಮೇನ್. ಈ ದಿನ ದೇವರು ಅಂತಹ ಶಕ್ತಿಯನ್ನು, ಅಂತಹ ಸಮಾಧಾನವನ್ನು, ಅಂತಹ ಆನಂದದಿಂದ ನಿಮ್ಮನ್ನು ತುಂಬಿಸಬೇಕೆಂದು ಆತನು ಕೋರುತ್ತಾ ಇದ್ದಾರೆ. ಆತನನ್ನು ದೃಷ್ಟಿಸೋಣವ. ಕಣ್ಣು ಮುಚ್ಚಿರಿ, ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಾವು ನಿರೀಕ್ಷೆಯಿಂದ ಜೀವಿಸುವುದಕ್ಕೆ ಸಮಸ್ತ ಸಂತೋಷದಿಂದ, ಸಮಾಧಾನದಿಂದ ತುಂಬಿಸುವಂತಹ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮನಾದ ದೇವರೇ, ನಿಮ್ಮ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ನಿಮ್ಮ ಕೃಪೆಯಲ್ಲಿ ನಾವು ಮುಂದೆ ಸಾಗಬೇಕೆಂದು ಆಶಿಸುತ್ತಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಈ ದಿನ ಪ್ರತಿಯೊಬ್ಬರನ್ನು ಕೂಡ ನೀವೇ ಆಶೀರ್ವದಿಸಿರಿ. ಈ ದಿನ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತ ನಮ್ಮ ಪ್ರಿಯರ ಜೀವಿತದಲ್ಲಿ ನಿಮ್ಮ ಮಹಿಮೆಯಿಂದ ನೀವೇ ಆವರಿಸಿ, ಬಲಪಡಿಸಿ, ಧೈರ್ಯಪಡಿಸಿ, ಈ ದಿನವೆಲ್ಲ ಬೇಕಾಗಿರುವಂತಹ ಕೃಪೆ ಬಲವನ್ನು ಅವರಿಗೆ ಅನುಗ್ರಹಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.